ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಸ್ಕ್ವೇರ್ ಪ್ರಾಬ್ಲಮ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಸರ್ಕಲ್ ಆಮೇಲೆ ಇನ್ನೊಂದು ರೆಕ್ಟ್ಯಾಂಗಲ್, ಈ ಎರಡದ್ರ ಮೇಲೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಆ ಎರಡು ಕ್ಲಾಸಸ್ಗಳು ಎಲ್ಲ ಮ್ಯಾಥ್ಸ್ ಕ್ಲಾಸಸ್ಗಳ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ನೀವು ಓಪನ್ ಮಾಡಿ ಎಲ್ಲಾನು ನೋಡ್ಕೋಬೇಕು. ನೋಡ್ರಿ, ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಅದ್ರದ್ದು ಎಲ್ಲಾ ಸೈಡ್ಸ್ಗಳು ಇದೇನಂತ ಬಾಹು ಅಂತಂದ್ ಹೇಳ್ತೀವಲ್ಲ, ಸೈಡ್ ಅಂತಂದ್ ಹೇಳಿದ್ರೆ ಇದೆಲ್ಲಾನು ಏನಂತಂದ್ ಹೇಳಿದ್ರೆ ಸೇಮ್ ಇರುತ್ತೆ. ಇವಾಗ ನೋಡ್ರಿ, ಇದೆಲ್ಲಾದ್ರೂ ಅಪ್ಪಿತಪ್ಪಿ ಎಲ್ಲಾದ್ರೂ 10 ಸೆಂಟಿಮೀಟರ್ ಇತ್ತು ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ 10 ಸೆಂಟಿಮೀಟರ್ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸ್ಕ್ವೇರ್ ಅಂತ ಕರಿತೀವಿ. ಕನ್ನಡದಾಗ ಚೌಕ ಅಂತ ಕರಿತೀವಿ. ಚೌಕ ಅಂತಂದ್ ಹೇಳಿದ್ರೆ ಎಲ್ಲಾ ಸೈಡ್ಸ್ ಗಳು ಸೇಮ್ ಇರಬೇಕು. ಅದೇ ಎಲ್ಲಾದ್ರೂ ಚೇಂಜಸ್ ಇತ್ತು ಅಂತಂದ್ ಹೇಳಿದ್ರೆ, ಒಂಥರ ಈ ತರ ಚೇಂಜಸ್ ಇತ್ತು ಅಂತಂದ್ ಹೇಳಿದ್ರೆ so ಅದನ್ನ ನಾವು ಆಯತ ಅಂತ ಕರಿತೀವಿ. ಆಯತ ಅಂತ ಕರಿತೀವಿ. ಈಗ ಇದು ಮತ್ತು ಇದು ಸೇಮ್ ಇರಬೇಕು, ಇದು ಸೇಮ್ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ಆಯತ ಅಂತ ಕರಿತೀವಿ. ಇವಾಗ ಡಿಫ್ರೆಂಟ್ ಆಗಿತ್ತು ಅಂತಂದ್ ಹೇಳಿದ್ರೆ ಮತ್ತೆ ಅದಕ್ಕೆ ಬೇರೆ ಹೆಸರು ಕರಿತೀವಿ. ಎಲ್ಲ ನಾಲ್ಕು ಸೈಡ್ ಡಿಫ್ರೆಂಟ್ ಆಗಿದ್ದು ಅಂದ್ರೆ ಅದ್ರ ಬೇರೆ ಹೆಸರು, ಅದನ್ನ ಆಮೇಲೆ ನಾವು ಡಿಸ್ಕಷನ್ ಮಾಡೋಣ. ಇವಾಗ ಇದನ್ನಷ್ಟೇ ನೋಡ್ಕೊಡ್ರಿ. ಇವಾಗ ಸ್ಕ್ವೇರ್ ಅಂತಂದೇಳಿ, ಎಸ್ ಫಸ್ಟ್ ಕ್ವಶನ್ ಏನಾಯ್ತು ಅಂತಂದ್ ಹೇಳಿದ್ರೆ 11 ಸೆಂಟಿಮೀಟರ್ ಇರುವ ಚೌಕದ ಪ್ರದೇಶವನ್ನ ಕಂಡಿಡಿರಿ ಅಂತಂದೇಳಿ. ಅಂದ್ರೆ ಇದು ಎಷ್ಟು ಸೈಡ್ ಎಷ್ಟೈತಿ? 11 ಸೆಂಟಿಮೀಟರ್ ಐತೆ. ಇದು ಕೂಡ ಏನಂತಂದ್ ಹೇಳಿದ್ರೆ 11 ಸೆಂಟಿಮೀಟರ್ ಇರುತ್ತೆ, ಇದು 11 ಸೆಂಟಿಮೀಟರ್ ಇರುತ್ತೆ, ಇದು 11 ಸೆಂಟಿಮೀಟರ್ ಇರುತ್ತೆ. ಸೊ ಇವಾಗ ನಾವು ಇದ್ರದ್ದು ಚೌಕದ ಪ್ರದೇಶವನ್ನ, ಏರಿಯಾವನ್ನ ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಸೊ ಇದ್ರದ್ದು ಫಾರ್ಮುಲಾ ಏನ್ ಬರುತ್ತೆ? ಏರಿಯಾ ಈಕ್ವಲ್ ಟು ಏನ್ ಬರುತ್ತೆ ನೋಡ್ರಿ, ಎ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಏರಿಯಾ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಎ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಇವಾಗ ನಾವು ಆಯತದಲ್ಲಿ ಮಾಡಿದ್ವಲ್ಲ, ಆಯತದಲ್ಲಿ ಏನಿರುತ್ತೆ? ಎಲ್ ಇಂಟು ಬಿ ಇರುತ್ತೆ. ಏರಿಯಾವನ್ನ ಕಂಡು ಹಿಡಿಬೇಕಂದ್ರೆ ಎಲ್ ಇಂಟು ಬಿ ಅಂತಂದ್ ಹೇಳ್ತೀವಲ್ಲ, ಇಲ್ಲಿ ಎಲ್ಲಾನು ಸೇಮ್ ಐತೆ. ಇದು ಕೂಡ ಎ ಐತಿ, ಇದು ಕೂಡ ಎ ಐತಿ. ಸೊ ಇದನ್ನ ಎಲ್ ಅಂತ ಅನ್ಕೊಡ್ರಿ, ಇದನ್ನ ಬಿ ಅಂತ ಅನ್ಕೊಡ್ರಿ. ಅವಾಗ ಎರಡುನು ಎ ಇಂಟು ಎ ಮಾಡ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಆಗುತ್ತೆ. ಸೇಮ್ ಎಲ್ಲ ಫಾರ್ಮುಲಾ ಒಂದೇ ಬರ್ತಾವ, ಬಟ್ ಅದ್ರ ಇಲ್ಲಿ ನಾವು ಚೇಂಜಸ್ ತಗೊಂತೀವಿ ಅಷ್ಟೇ. ಎ ಸ್ಕ್ವೇರ್ ಅಂತಂದ್ ಹೇಳಿ ಬಂತು. ಇವಾಗ ನೋಡ್ರಿ, ಈಗ 11 ಸೆಂಟಿಮೀಟರ್ ಏನ್ ಕೊಟ್ಟಿದ್ದಾನಲ್ಲ, ಇದನ್ನ ನಾವು ಎ ಅಂತ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಏರಿಯಾ ಈಕ್ವಲ್ ಟು ಏನಾಗುತ್ತೆ? ಎ ಸ್ಕ್ವೇರ್ ಅಂತಂದ್ ಹೇಳಿದ್ರೆ 11 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 11 ಇಂಟು 11 ಅಂತ ಬರ್ಕೊಂತೀವಿ. ಇಲ್ಲ ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು. 11 ಇಂಟು 11 ಎಷ್ಟಾಗತ್ತೆ? 121 cm² ಅಂತಂದ್ ಆಗತ್ತೆ. ಸೊ ನಮ್ದು ಏರಿಯಾ ಎಷ್ಟಾಗತ್ತಪ್ಪ ಅಂತಂದ್ರೆ ಹೇಳಿದ್ರೆ 121 cm². ಈ ರೀತಿಯಾಗಿ ನಮ್ಗ ಇದು ಸಿಂಪಲ್ ಕ್ವಶನ್ಗಳು. ಇನ್ನೂ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬರ್ತಾವ, ಬಟ್ ಅದ್ರ ಸ್ಕ್ವೇರ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬರಂಗಿಲ್ಲ. ಸ್ಕ್ವೇರ್ಸ್ ಮೇಲೆ ಜಾಸ್ತಿ ಬರಂಗಿಲ್ಲ. ಬಟ್ ಆದ್ರೆ ಇಲ್ಲಿ ಏನ್ ಕೇಳ್ತಾನಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ಬಹುದು. ಅವುಗಳನ್ನ ನಾವು ಮುಂದೆ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಚೌಕದ ವಿಸ್ತೀರ್ಣವು 289. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಫಸ್ಟ್ ಏನ್ ಹೇಳಿದ್ನಲ್ಲ ಆ ಅರ್ಥ ಕೇಳಂಗಿಲ್ಲ, ಯಾಕಂದ್ರೆ ಅದು ಡೈರೆಕ್ಟ್ ಈಸಿ ಕ್ವಶನ್. ಈಗ ನೋಡ್ರಿ, ಚೌಕದ ವಿಸ್ತೀರ್ಣವು 280 ಸೆಂಟಿಮೀಟರ್² ಆಗಿದ್ರೆ ಏರಿಯಾ ಎಷ್ಟಾಗೈತಿ? 289 cm² ಆಗಿದ್ರೆ ಸೊ ಬದಿಯ ಅಳತೆಯನ್ನ ಕಂಡಿಡಿರಿ ಅಂತಂತ ಹೇಳಿ ಎ ಅನ್ನ ಕಂಡಿಡಿಬೇಕು ಇವಾಗ. ಸೊ ಏರಿಯಾವನ್ನ ನಾವು ಏನಂತ ಬರಿತೀವಿ? ಎ ಸ್ಕ್ವೇರ್ ಅಂತಂದ್ ಬರಿತೀವಿ. ಇದೆಷ್ಟೈತಿ? 289. ಎ ಈಕ್ವಲ್ ಟು ಎಷ್ಟಾಗತ್ತ? ಸ್ಕ್ವೇರ್ ರೂಟ್ ಆಫ್ 289. ಸ್ಕ್ವೇರ್ ರೂಟ್ ಆಫ್ 289 ಅಂತಂದ್ರೆ ಎಷ್ಟು? 17 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 289 ಎಷ್ಟು ಬರುತ್ತೆ? 17 ಬರುತ್ತೆ. ಸೊ ನಿಮ್ಮ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಒಂದನೇ ವಿಡಿಯೋವನ್ನ ನೋಡ್ಬೇಕು. ಮ್ಯಾಥ್ಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದನೇ ವಿಡಿಯೋ ಸ್ಕ್ವೇರ್ ರೂಟ್ ಗಳನ್ನ ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ಹೇಳ್ಕೊಟ್ಟಿದೆ. ಸೊ ಆ ವಿಡಿಯೋವನ್ನ ನೋಡ್ರಿ, ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಆಮೇಲೆ ನಮ್ಗೆ ಎಕ್ಸಾಮ್ಸ್ ಬರ್ಬೇಕಂತಂದ್ ಹೇಳಿದ್ರೆ 1ರಿಂದ 20ರವರೆಗೂ ಸ್ಕ್ವೇರ್ ಗಳನ್ನ, ಆಮೇಲೆ 1ರಿಂದ 20ರವರೆಗೂ ಏನ್ ಬೇಡ, 1ರಿಂದ 10ರವರೆಗೂ ಕ್ಯೂಬ್ ಗಳನ್ನ ಏನಂತಂದ್ ಹೇಳಿದ್ರೆ ನಾವು ನೆನ್ಪಿಟ್ಕೊಳ್ಳೇಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ 6 ಎಷ್ಟು? 6 36. ಸ್ಕ್ವೇರ್ ರೂಟ್ ಆಫ್ 36 ಎಷ್ಟು? ನಾವು ಡೈರೆಕ್ಟ್ ಆಗಿ ಹೇಳ್ಬೋದು 6 ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ನೋಡ್ಕೋಬೇಕು ನೀವು. ಸೊ ನೆಕ್ಸ್ಟ್ ನೋಡ್ರಿ, ಎರಡು ಚೌಕಗಳ ಕರ್ಣಗಳ ಅನುಪಾತ. ಕರ್ಣ ಅಂತಂದ್ ಹೇಳಿದ್ರೆ ಏನು? ಡೈಗೋನಲ್ ಅಂತಂದ್ ಹೇಳ್ತೀವಿ. ಕರ್ಣ ಅಂತಂದ್ ಹೇಳಿದ್ರೆ ಡೈಗೋನಲ್ ಇದು. ಸೊ ಈ ಮೂಲೆಯಿಂದ ಈ ಮೂಲೆಗೆ ಇದೊಂದು ಡೈಗೋನಲ್ ಕರ್ಣ ಅಂತಂದ್ ಹೇಳ್ತೀವಿ, ಇದೊಂದು ಡೈಗೋನಲ್ ಅಂತಂದ್ ಹೇಳ್ತೀವಿ. ಇದು D1, ಇದು D2 ಅಂತ ಅನ್ಕೊಡ್ರಿ. D1 and D2. ಸೊ ಇವುಗಳದ ಅನುಪಾತ ಏನಾಗೈತೆ ಅಂದ್ರೆ 5:2 ಆಗಿದ್ರೆ ಸೊ ಅನುಗುಣವಾದ ಪ್ರದೇಶಗಳ ಅನುಪಾತವನ್ನ, ಏರಿಯಾದ ಅನುಪಾತವನ್ನ ಕಂಡುಹಿಡಿಬೇಕು ನಾವು. ಏರಿಯಾದ ಅನುಪಾತವನ್ನ ಕಂಡುಹಿಡಿಬೇಕು ನೋಡ್ರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಎರಡು ಚೌಕಗಳಿದಾವ. ಇದು ಒಂದೇನಂತಂದ್ ಹೇಳಿದ್ರೆ ಇದು D1 ಆಗತ್ತೆ. ಎರಡು ಸೇಮ್ ಆಗತ್ತಲ್ಲ, ಎರಡು ಡಿನೇ ಅಂತ ಅಂದ್ಕೊಡ್ರಿ. ಇದ್ರದ್ದು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ ಲೆಂತ್, ಯಾಕಂದ್ರೆ ಸ್ಕ್ವೇರ್ ಇರುತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಎರಡು ಇದಾವ. ಸೊ ಇದನ್ನ ನಾವು D1 ಅಂತ ಅನ್ಕೊಳ್ಳೋಣ. ಇಲ್ಲಿರೋ ಡೈಗೋನಲ್ ಅನ್ನ, ಕರ್ಣನ, ಇಲ್ಲಿರೋದನ್ನ ನಾವು D2 ಅಂತ ಅನ್ಕೊಳ್ಳೋಣ. ಸೊ ಇವೆರಡು ಏನಿದಾವ ಅಂತಂದ್ ಹೇಳಿದ್ರೆ 5:2 ಅನುಪಾತದಲ್ಲಿದಾವ. D1 ಮತ್ತು D2 ಯಾವ ಅನುಪಾತದಲ್ಲಿದಾವ? 5:2 ದಲ್ಲಿದಾವ. ಸೊ ಇದನ್ನ ನಾವು ಏನ್ ಮಾಡ್ಬೇಕು? ಎಕ್ಸ್ ಕಂಪೇರ್ ಮಾಡ್ಬೇಕು. ಎಕ್ಸ್ ಕಂಪೇರ್ ಮಾಡಿದ್ರೆ D1 ಎಷ್ಟಾಗತ್ತ? 5x ಅಂತಂದಾಗತ್ತ. D2 ಎಷ್ಟಾಗತ್ತ? 2x ಅಂತಂದ್ ಹೇಳಾಗತ್ತ. D2 ಎಷ್ಟಾಗತ್ತ? 2x ಅಂತಂದಾಗತ್ತ. ಇವಾಗ ನೋಡ್ರಿ, ನಾವು
ಏರಿಯಾವನ್ನ ಇವಾಗ ನಮ್ಗೆ ಡೈಗೋನಲ್ ಕರ್ನ ಅಂತ ಕೊಟ್ಟಾಗ ನಾವು ಏರಿಯಾವನ್ನ ಹೆಂಗ್ ಕಂಡು ಹಿಡಿತೀವಿ? ಏರಿಯಾ ಈಕ್ವಲ್ ಟು ಹಾಫ್ ಡಿ ಸ್ಕ್ವೇರ್ ಅಂತಂದು ಹೇಳ್ತೀವಿ. ಹಾಫ್ ಡಿ ಸ್ಕ್ವೇರ್. ಸೊ ನಮ್ಗೆ ನಾರ್ಮಲ್ ಆಗಿ ಬಾಹುವನ್ನ ಸೈಡ್ ನ ಕೊಟ್ಟ ಅಂತಂದ್ ಹೇಳಿದ್ರೆ ಎ ಸ್ಕ್ವೇರ್ ಅಂತಂದ್ ಹೇಳ್ತಿದ್ವಿ. ಬಟ್ ಅದರಲ್ಲಿ ಹಾಫ್ ಡಿ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಸೊ ಫಸ್ಟ್ ಒನ್ ಪ್ರಕಾರ ಏರಿಯಾ ಒನ್ ಎ ಒನ್ ಎಷ್ಟಾಗತ್ತ ನೋಡ್ರಿ? ಹಾಫ್ ಇಂಟು ಡಿ ಒನ್ ಎಷ್ಟೈತಿ? 5x² ಆಯ್ತು. ಅದಾದ ನಂತರ ಡಿ ಟುದು ಇದು ಎ ಟು ಎಷ್ಟಾಗತ್ತ? ಸೆಕೆಂಡ್ ಒನ್ ಚೌಕ್ ಸ್ಕ್ವೇರ್ ಅದು ಎ ಟು ಈಕ್ವಲ್ ಟು ಹಾಫ್ ಡಿ ಟು ಸ್ಕ್ವೇರ್ ಅಂತಂದ್ ಹೇಳಿದ್ರೆ 2x² ಅಂತಂದ್ ಹೇಳಿ. ಇದು ನೋಡ್ರಿ ಎಷ್ಟಾಗತ್ತ? ಹಾಫ್ 25. 5² ಎಷ್ಟಾಯ್ತು? 25. ಎಕ್ಸ್ ಸ್ಕ್ವೇರ್ ಎಷ್ಟಾಯ್ತು? x² ಆಯ್ತು. ಸೊ ನಾವು ಕರೆಕ್ಟ್ ಆಗಿ ಬರ್ಕೊಂಡ್ ಅಂತಂದ್ ಹೇಳಿದ್ರೆ 25x² ಡಿವೈಡೆಡ್ ಬೈ 2 ಅಂತಂದ್ ಹೇಳಾಯ್ತು. ಸೇಮ್ ಅದೇ ತರ ಎ ಟು ಎಷ್ಟಾಗತ್ತ ನೋಡ್ರಿ? ಸೊ ಇದು 2² ಅಂತಂದ್ ಹೇಳಿದ್ರೆ 4 ಆಯ್ತು. x² ಅಂತಂದ್ ಹೇಳಿದ್ರೆ 4x² ಡಿವೈಡೆಡ್ ಬೈ 2 ಆಯ್ತು. ನಮಗೇನ್ ಕೇಳಿದಾನ? ಅನುಪಾತದಲ್ಲಿ ಕೇಳಿದಾನ. A1 ಇಷ್ಟು A2 ಅಂತಂದ್ ಹೇಳಿ ನಾವು ಕಂಡು ಹಿಡಿಬೇಕು ಅಂತಂತ ಹೇಳಿದ್ರೆ A1 ಇಷ್ಟು A2 ಅಂತಂತ ಹೇಳಿದ್ರೆ ನಾವು ಇದನ್ನ ಹೆಂಗ್ ಬರಿತೀವಿ? A1 ಡಿವೈಡೆಡ್ ಬೈ A2 ಅಂತ ಬರಿತೀವಿ. A1 ವ್ಯಾಲ್ಯೂ ಎಷ್ಟೈತಿ? 25x² ಡಿವೈಡೆಡ್ ಬೈ 2 ಅಂತಂದ್ ಐತ. ಅದಾದ ನಂತರ A2 ಎಷ್ಟೈತಿ? 4x² ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗಿಬಿಡುತ್ತೆ ಮೇಲ್ಗಡೆ ಹೋಗಿ. ಸೊ ಇದು x² ಇದು x² ಕ್ಯಾನ್ಸಲ್ ಆಗತ್ತೆ. ನಮ್ಗೆ A1 ಇಷ್ಟು A2 ಏನ್ ಉಳಿತೈತೆ ಅಂತಂದ್ ಹೇಳಿದ್ರೆ 25:4 ಅಂತಂದು ಬಂತು. ಇದು ನಮ್ದು ಆನ್ಸರ್ ಆಗತ್ತೆ. ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಟಫ್ ಆಗಿರೋದು, ಈಸಿ ಆಗಿರೋದನ್ನ ಕೇಳಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಸೊ ಒಂದೇ ಏನಂತಂದ್ ಹೇಳಿದ್ರೆ ಒಂದು ಸೈಡ್ ನ ಕೊಟ್ಟಿರ್ತಾನ. ಸೈಡ್ ಕೊಟ್ಬಿಟ್ಟು ಏರಿಯಾದ ಅನುಪಾತ ಏನ್ ಕಂಡಿಡಿ ಅಂದ್ರೂ ಕೂಡ A² ಇಂದ ಕಂಡಿಡ್ಕೊಬೇಕು. ಇವಾಗ ಡೈಗೋನಲ್ ಕೊಟ್ಟಿರ್ತಾನ. ಒಂದ್ ಯಾವ್ದಾದ್ರು ಡೈಗೋನಲ್ ಕೊಟ್ಟ ಅಂತಂದ್ ಹೇಳಿದ್ರೆ ಎರಡು ಡೈಗೋನಲ್ ಸೇಮ್ ಇರ್ತವೆ. ಇವಕ್ಕ ನಾವು ಕರ್ನ ಅಂತ ಕರಿತೀವಿ. ಯಾವ್ದಾದ್ರು ಒಂದ್ ಕೊಟ್ಟಿರ್ತಾನ ಡಿ ಅಂತಂದ್ ಹೇಳಿ. ಸೊ ಅವಾಗ ಏರಿಯಾ ಈಕ್ವಲ್ ಟು ಏನಾಗತ್ತೆ ಅಂತಂದ್ ಹೇಳಿದ್ರೆ ಹಾಫ್ D² ಆಗತ್ತೆ. ಈ ಎರಡು ಫಾರ್ಮುಲಾಸ್ ಗಳನ್ನ ನೀವು ಇದರಲ್ಲಿ ಕಂಡುಹಿಡಿಬೇಕು. ನೆಕ್ಸ್ಟ್ ಇನ್ನೇನ್ ಕೇಳ್ತಾನ ಅಂತಂದ್ ಹೇಳಿದ್ರೆ 13 ಮೀಟರ್ ಬದಿಯ ಚೌಕಾಕಾರದ ಗೋಡೆ ಐತಿ. ಇದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗೋಡೆ ಐತೆ. ಸೊ ಇದು ಎಷ್ಟ್ ಮೀಟರ್ ಐತೆ ಅಂತಂದ್ ಹೇಳಿದ್ರೆ 13 ಮೀಟರ್ ಐತೆ. ಎಷ್ಟ್ ಮೀಟರ್? 13 ಮೀಟರ್ ಏನಂತಂದ್ ಹೇಳಿದ್ರೆ ಸೈಡ್ ಇದ್ರದವ. ಸೊ ಅದನ್ನ ಪೇಂಟಿಂಗ್ ಹಚ್ಬೇಕಂತಂದ್ ಹೇಳಿದ್ರೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಖರ್ಚಾಗೈತಿ? 30 ರೂಪಾಯಿ ಖರ್ಚಾಗೈತಿ. ಹಂಗಾದ್ರ ಟೋಟಲ್ ಏರಿಯಾವನ್ನ ಚೌಕನ್ನ ಏನ್ ಐತಲ್ಲ ಚೌಕಾಕಾರದ ಗೋಡೆಯನ್ನ ಮಾಡಕ ಎಷ್ಟು ರುಪೀಸ್ ಖರ್ಚಾಗತ್ತೆ ಅಂತ ಕೇಳಿದಾನೆ. ಇವಾಗ ನಾವ್ ಏನ್ ಮಾಡ್ಬೇಕು? ಸೈಡ್ ನ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಇದ್ರದ್ದು ಏರಿಯಾ ಕಂಡಿಡಿಬೇಕು. ಏರಿಯಾ ಈಕ್ವಲ್ ಟು ಏನಾಗತ್ತ? ಏರಿಯಾ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ A² ಅಂತಂದ್ ಹೇಳಿ. A² ವ್ಯಾಲ್ಯೂ ಎಷ್ಟೈತಿ? 13². ಅಂತಂದ್ ಹೇಳಿದ್ರೆ 169 ಆಯ್ತು. 169 ಮೀಟರ್ ಸ್ಕ್ವೇರ್. ಬಟ್ ಆದ್ರೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಐತೆ? 30 ರೂಪಾಯಿ ಐತೆ. ಅಂದ್ರೆ 169 ಮೀಟರ್ ಸ್ಕ್ವೇರ್ಗೆ ಎಷ್ಟಾಗತ್ತೆ ನೋಡ್ರಿ? 169 ಇಂಟು 30. ಸೊ 1 ಮೀಟರ್ ಸ್ಕ್ವೇರ್ಗೆ ಏನಂತಂದ್ ಹೇಳಿದ್ರೆ 30 ರೂಪಾಯಿ ಆದ್ರೆ 169 ಮೀಟರ್ ಸ್ಕ್ವೇರ್ಗೆ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ ಇಂಟು ಇದು ಮಾಡ್ಕೋಬೇಕು. ಸೊ ಮೊದಲು ಜೀರೋದಿಂದ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಜೀರೋದಿಂದ ಮಾಡ್ರಿ. ಜೀರೋ ಕೊಟ್ಬಿಡ್ರಿ. ಅದಾದ ನಂತರ 3×9 = 27. ಸೊ ಅದಾದ ನಂತರ 3×6 = 18, 2 20, 3×1 = 3, 5. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 5070 ರೂಪಾಯಿ ಏನಂತಂದ್ ಹೇಳಿದ್ರೆ ನಮ್ದು ಬಿಲ್ ಆಗತ್ತ. 5070 ರೂಪಾಯಿ. ಸೊ ಇದು ನಮ್ದು ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾನ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಡಿಫ್ರೆಂಟ್ ಆಗೈತ. ಈಗ ಹೆಂಗೈತೆ ಅಂತಂದ್ ಹೇಳಿದ್ರೆ ಒಂದು ಕೋಣೆಯ ಚೌಕಾಕಾರದ ನೆಲದ ವಿಸ್ತೀರ್ಣ ಎಷ್ಟೈತೆ ಅಂತಂದ್ ಹೇಳಿದ್ರೆ ಚೌಕಾಕಾರದ ನೆಲ ಐತೆ. ಸೊ ಅದ್ರ ವಿಸ್ತೀರ್ಣ ಎಷ್ಟೈತಿ? 15,300 ಐತೆ. 15,300 ಏನಂತಂದ್ ಹೇಳಿದ್ರೆ cm². ಇದ್ರದ್ದು ಏರಿಯಾ. ಸೊ ಒಂದು ನೆಲ ಇದು ಚೌಕಾಕಾರದ್ದು. ಮತ್ತೆ ಅದಾದ ನಂತರ ನೆಕ್ಸ್ಟ್ 30 ಸೆಂಟಿಮೀಟರ್ ಬದಿಯ ಅಂಚುಗಳನ್ನ ಹೊಂದಿರುವ ಟೈಲ್ಸ್ ಗಳನ್ನ ಯೂಸ್ ಮಾಡಿದಾರೆ. ಇಲ್ಲಿ ಟೈಲ್ಸ್ ಅಂತ ಬರ್ಬೇಕು. ಸೊ ಟೈಲ್ಸ್ ಗಳು ಎಷ್ಟಿದಾವ ಅಂತಂದ್ ಹೇಳಿದ್ರೆ ಇವಾಗ ನಾವು ಟೈಲ್ಸ್ ಗಳನ್ನ ಹಾಕ್ಬೇಕಲ್ಲ, ಇದ್ರದ್ದು ಎಷ್ಟು ಸೆಂಟಿಮೀಟರ್ ಅದಾವ ಅಂತಂದ್ ಹೇಳಿದ್ರೆ 30 ಸೆಂಟಿಮೀಟರ್ ದೊಡ್ಡ ಇದಾವ. ಹಂಗಾದ್ರ ಆ ವಿಸ್ತೀರ್ಣವನ್ನ ಆವರಿಸಲು ಇಷ್ಟೆಲ್ಲಾ ಚೌಕಾಕಾರದ ನೆಲವನ್ನ ಹಾಕಾಗ ಎಷ್ಟು ಟೈಲ್ಸ್ ಗಳನ್ನ ಯೂಸ್ ಮಾಡ್ತಾರ ಅಂತಂದ್ ಹೇಳಿ. ಇದ್ ನೋಡ್ರಿ, ಟೋಟಲ್ ಏರಿಯಾ ಎಷ್ಟು ಕೊಟ್ಟಿದಾನ? ಟೋಟಲ್ ಏರಿಯಾ ಎಷ್ಟೈತಿ? ನೆಲದ ಏರಿಯಾ 15,300 ಅಂತಂದ್ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಸೊ ಟೈಲ್ಸ್ ಒಂದ್ ಕಡೆ ಸೈಡ್ ಎಷ್ಟು ಕೊಟ್ಟಿದಾನ? ಬದಿ ಎಷ್ಟು ಕೊಟ್ಟಿದಾನ? 30 ಸೆಂಟಿಮೀಟರ್ ಅಂತ ಕೊಟ್ಟಿದಾನ. ಹಂಗಾದ್ರೆ ನಾವು ಈ ಟೈಲ್ಸ್ ಏರಿಯಾವನ್ನ ಕಂಡುಹಿಡಿಬೇಕಲ್ಲ. ಮೊದಲು ಟೈಲ್ಸ್ ಏರಿಯಾ ಎಷ್ಟೈತಿ? TA ಅಂತ ಅನ್ಕೊಡ್ರಿ, ಏನಾದ್ರು ಮಾಡ್ಕೊಡ್ರಿ. ಟೈಲ್ಸ್ ಏರಿಯಾವನ್ನ ನಾವು ಈಗ ಕಂಡುಹಿಡಿಬೇಕು. ಟೈಲ್ಸ್ ಏರಿಯಾವನ್ನ ಕಂಡುಹಿಡಿಬೇಕಂದ್ರೆ ಅಲ್ಲೂ ಕೂಡ A² ಅಂತ ಮಾಡ್ತೀವಿ. ಸೈಡ್ ಎಷ್ಟೈತಿ? 30 ಸೆಂಟಿಮೀಟರ್ ಐತೆ. 30 ಸೆಂಟಿಮೀಟರ್ 30² ಅಂತಂದಾಯ್ತು. 30 ಇಂಟು 30 ಎಷ್ಟಾಗತ್ತೆ ನೋಡ್ರಿ? 30 ಇಂಟು 30. ಸೊ 0 0 0 0 3 ಮಾಡ್ರಿ. 3 0 0 3 3 9. ಅಂದ್ರೆ ಎಷ್ಟಾಯ್ತು? 900 ಆಯ್ತು. ಎಷ್ಟಾಯ್ತು? 900
ಸೆಂಟಿಮೀಟರ್ ಆಯ್ತು. ಇದು ಎದ್ರೊಳಗೈತಿ, ಇದು CM² ಒಳಗೈತೆ. ಇದು ಎದ್ರೊಳಗೈತಿ, CM² ಐತೆ, ಇದು CM ಐತೆ. ನೋ ಪ್ರಾಬ್ಲಮ್, ಏನು ಕನ್ವರ್ಷನ್ ಏನು ಮಾಡ್ಕೊಳಂಗಿಲ್ಲ. ಸೊ ಇದು ತಪ್ಪಿ ಇದು ಮೀಟರ್ ಒಳಗಡೆ ಇತ್ತು ಅಂತಂದ್ ಹೇಳಿದ್ರೆ ಇದನ್ನು ಕೂಡ ಮೀಟರ್ ಅಲ್ಲಿ ಮಾಡ್ಕೋಬೇಕಿತ್ತು. ಬಟ್ ಆದ್ರೆ ಎರಡು CM ಅಲ್ಲಿ ಇದಾವ, ಸೊ ನೋ ಪ್ರಾಬ್ಲಮ್. ಈಗ ಟೋಟಲ್ ಏರಿಯಾ ಎಷ್ಟೈತಿ, ಇದು 15,300. ಸೊ ಇದರಲ್ಲಿ ನಾವು ಎಷ್ಟು ಟೈಲ್ಸ್ ಗಳನ್ನ ಕೂಡ್ಸ್ಕೋಬೇಕು, ಟೈಲ್ಸ್ ಏರಿಯಾ ಎಷ್ಟೈತಿ, 900 ಐತೆ. ಇದನ್ನ ನಾವು ಡಿವೈಡೆಡ್ ಬೈ ಮಾಡ್ಕೊಂಡಿವಿ ಅಂತಂದ್ ಹೇಳಿದ್ರೆ ಎಷ್ಟು ಟೈಲ್ಸ್ ಹತ್ತಾವ ಅಂತಂದ್ ಹೇಳಿ ಗೊತ್ತಾಗ್ಬಿಡುತ್ತೆ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಇದು ನೋಡ್ರಿ 153 ಡಿವೈಡೆಡ್ ಬೈ 9 ಮಾಡ್ಕೊಳ್ರಿ, ಈ ತರನ ಮಾಡ್ಕೊಳ್ರಿ. ಯಾವ ತರ ಬರುತ್ತೆ ನೋಡ್ರಿ, 9 ಒಂದ್ಲೆ 9, 6 ಉಳಿತು. ಸೊ 9 7 63 ಅಂದ್ರೆ 17 ಟೈಲ್ಸ್ ಗಳು ಬೇಕಾಗ್ತಾವ. ನಾವ್ ಏನ್ ಮಾಡಿದ್ವಿ, ಮೊದಲ ಒಂದೊಂದ್ಸಾರಿ ಏನ್ ಕೊಡ್ತಾನೆ ಅಂತಂದ್ ಹೇಳಿದ್ರೆ ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾನೆ, ವಿಸ್ತೀರ್ಣ ಕೊಡಂಗಿಲ್ಲ. ಈ ನೆಲ ಏನೈತಲ್ಲ, ಈ ನೆಲದ ಸೈಡ್ ಎಷ್ಟು, ಬಾಹು ಎಷ್ಟು ಕೊಡ್ತಾನೆ ಅಂತಂದ್ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೇಳಕತ್ತಾನ, ಒಂದು 100 ಸೆಂಟಿಮೀಟರ್ ಐತಿ ಅಂತಂದ್ ಹೇಳಿ ಕೊಡ್ತಾನೆ, ಅಥವಾ ಏನೋ ಒಂದು ಎಕ್ಸ್ಟ್ರಾ ಬ್ಯಾರೆದ್ ಕೊಡ್ತಾನೆ. ಅವಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಆ ನೆಲದ ಏರಿಯಾವನ್ನ ಕಂಡುಹಿಡಬೇಕು. ಆಮೇಲೆ ಟೈಲ್ಸ್ ಕೊಟ್ಟಿರ್ತಾನಲ್ಲ, ಆ ಟೈಲ್ಸ್ ಏರಿಯಾವನ್ನ ಕಂಡುಹಿಡಬೇಕು. ಆಮೇಲೆ ಡಿವೈಡೆಡ್ ಬೈ ಮಾಡ್ರೆ ಎಷ್ಟು ಟೈಲ್ಸ್ ಹತ್ತಾವ ಅನ್ನೋದು ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್. ಈಗೇನ್ ನಾನು ಹೇಳಿದ್ನಲ್ಲ 3, ಸೊ ಇದು ಫಸ್ಟ್ ಒನ್. ಸೊ ಅದಾದ ನಂತರ ನೆಕ್ಸ್ಟ್ ಇದು, ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಒನ್. ಇವು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಚೌಕದ ಪದಿಯನ್ನು 30% ರಷ್ಟು ಹೆಚ್ಚಿಸಿದ್ರೆ ಅದರ ಡ್ಯಾಶ್ ಪ್ರದೇಶವು ಹೆಚ್ಚಾಗುತ್ತದೆ ಅಂತಂದೈತೆ. ಈಗ ಚೌಕದ ಸೈಡ್ ಏನೈತಲ್ಲ, ಇದ A ಅಂತಂದೈತಿ, ಇದನ್ನ 100 ಅಂತ ಅನ್ಕೊಡ್ರಿ. ಸೊ ಇದನ್ನ 30 ಕೊಟ್ಟಿಲ್ಲ ನಮ್ಗೆ, ಅನ್ಕೋಬೇಕು ನಾವು. ಈ ತರ ಕ್ವಶನ್ಸ್ ಬಂದಾಗ ನಾವು ಈ ತರ ಅನ್ಕೋಬೇಕು. A = ಎಷ್ಟೈತಿ, 100 ಅಂತಂದೈತೆ. ಸೊ ಇವಾಗ ಅದನ್ನ 30% ಜಾಸ್ತಿ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಹೊಸಾದ ಎಷ್ಟಾಗತ್ತ ಹೇಳ್ರಿ ನೋಡೋಣ. 30% ಜಾಸ್ತಿ ಮಾಡಿದಾನ ಅಂತಂದ್ ಹೇಳಿದ್ರೆ 30% ಡಿವೈಡೆಡ್ ಬೈ 100 ಇಂಟು 100 ಅಂದ್ರೆ 100ಕ್ಕೆ 30 ಹೆಚ್ಚು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದು ಕ್ಯಾನ್ಸಲ್ ಆದ್ರೆ 30 ಜಾಸ್ತಿ ಮಾಡ್ಕೋಬೇಕು. ಅಂದ್ರೆ ಎಷ್ಟಾಯ್ತು, 130 ಆಯ್ತು. ಇದೆಷ್ಟಾಯ್ತು, 130 ಆಗುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಹೆಚ್ಚು ಅಂತಂದ್ ಹೇಳಿದ್ರೆ, ನಾವು ನೀವು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, 30% ಹೆಚ್ಚು ಅಂತಂದ್ ಹೇಳಿದ್ರೆ 130, ಒರಿಜಿನಲ್ ಎಷ್ಟಿರುತ್ತೆ, 100 ಇರುತ್ತೆ. ಪರ್ಸೆಂಟೇಜ್ ಅಂತಂದ್ ಹೇಳಿದ್ರೆ 100, ಮೇಲ್ಗಡೆ 30% ಹೆಚ್ಚು ಅಂತಂದ್ ಹೇಳಿದ್ರೆ ಎಷ್ಟು, 130 ಅಂತಂದ್ ಹೇಳಿ. 30% ಕಮ್ಮಿ ಅಂತಂದ್ ಹೇಳಿದ್ರೆ, 30% ರಟ್ಟು ಹೆಚ್ಚಿದರೆ ಅಂತಂದೈತೆ. 30% ಕಮ್ಮಿ ಅಂತಂದ್ ಹೇಳಿದ್ರೆ 100 ಒರಿಜಿನಲ್, 30% ಕಮ್ಮಿ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೊಳ್ಳೋದು. ಅವಾಗ ಎಷ್ಟಾಗುತ್ತೆ, 70 ಆಗುತ್ತೆ. ಈ ತರ ಬರುತ್ತೆ. ಸೊ ಇದನ್ನ ಹೆಂಗಾದ್ರೂ ಮಾಡ್ಕೊಡ್ರಿ, ಹೆಂಗಾದ್ರೂ ಒಟ್ಟು ಬರ್ಕೊಡ್ರಿ. ಇದೇನಾಯ್ತು, ಇದು ಹೊಸದು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಓಲ್ಡ್ ಒನ್, ಒರಿಜಿನಲ್ ಅಂತಂದ್ ಹೇಳ್ತೀವಿ. ಇದು 0 ಕ್ಯಾನ್ಸಲ್ ಮಾಡ್ಕೊಡ್ರಿ. ಯಾಕಂದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಕಕ್ ಈಸಿ ಆಗುತ್ತೆ. ಎರಡು ಕಡೆ 0 ಕ್ಯಾನ್ಸಲ್ ಮಾಡಿ 13 ಡಿವೈಡೆಡ್ ಬೈ 10 ಅಂತಂದ್ ಹೊಸಾದ್ ಬಂತು. ಸೊ ಇದನ್ನ ಯೂಸ್ ಮಾಡ್ಕೊಂಡು, ಬದಿ ಅಂತಂದ್ ಹೇಳಿದನಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಏರಿಯಾ ಕಂಡು ಹಿಡ್ಕೊಡ್ರಿ. ಹೊಸ ಏರಿಯಾ ಅಂತಂದ್ ಹೇಳಿ ಎಷ್ಟಾಯ್ತು, 13² ಅಂತಂದ್ ಹೇಳಿದ್ರೆ 169 ಆಯ್ತು. ಒರಿಜಿನಲ್ ತಗೊಂಡ್ ಮಾಡ್ಕೊಡ್ರಿ. ಒರಿಜಿನಲ್ ಏರಿಯಾ ಎಷ್ಟಾಗತ್ತೆ ನೋಡ್ರಿ, 10² ಅಂತಂದ್ ಹೇಳಿದ್ರೆ 100 ಅಂತಂದಾಯ್ತು. ಸೊ ಅಂದ್ರ ಎಷ್ಟು ಏರಿಯಾ ಜಾಸ್ತಿ ಆಗೈತಿ, ಇವಾಗ 69 ಏನಂತಂದ್ ಹೇಳಿದ್ರೆ CM² ಏರಿಯಾ ಜಾಸ್ತಿ ಆಗೈತೆ. ಸೊ ಇವಾಗ ನಾವು ಪರ್ಸೆಂಟೇಜ್ ಅಲ್ಲಿ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಹೆಚ್ಚಾಗಿದ್ದೆಷ್ಟು, 69, ಒರಿಜಿನಲ್ ಎಷ್ಟೈತೆ 100 ಇಂಟು 100 ಮಾಡ್ಕೊಡ್ರಿ. ಸೊ ಅಂದ್ರೆ ಎಷ್ಟಾಗತ್ತೆ, 69% ನಮ್ದು ಬರುತ್ತೆ. ಎಷ್ಟು ಹೆಚ್ಚಾಯ್ತಪ್ಪ ಅಂದ್ರೆ 69% ಹೆಚ್ಚಾಗತ್ತೆ. ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 45% ರಷ್ಟು ಜಾಸ್ತಿ ಆದ್ರೆ ಅದ್ರ ಪ್ರದೇಶದಲ್ಲಿ ಉಂಟಾಗುವ ಚೇಂಜಸ್ ಎಷ್ಟು ಅಂತಂದ್ ಕೇಳ್ತಾನ. ಚೇಂಜಸ್ ಎಷ್ಟು ಅಂತಂದೇಳಿ ಅವಾಗ ಏನ್ ಮಾಡ್ಕೋಬೇಕು, ಇವಾಗ ನೋಡ್ರಿ 45 ರಷ್ಟು ಜಾಸ್ತಿ ಆಗಿತ್ತು ಅಂತಂದ್ ಹೇಳಿದ್ರೆ, ಸೊ ಏನ್ ಮಾಡ್ಕೋಬೇಕು ಸರ್, ಒರಿಜಿನಲ್ ಎಷ್ಟ್ರಿ, 100 ರೀ. ಸೊ 45 ಅಂತಂದ್ ಹೇಳಿದ್ರೆ ಎಷ್ಟಾಗತ್ರಿ, 145. ಇದು ಹೊಸ ಆದ್ರಿ, ಇದು ಒರಿಜಿನಲ್. ಸೊ ಇವಾಗ ನಾವೇನ್ ಮಾಡ್ಕೋಬೇಕು, ಹೆಂಗಾದ್ರೂ ಮಾಡ್ಕೊಡಿ. ಇದನ್ನ ಸಾಲ್ವ್ ಮಾಡ್ಕೊಂಡ್ ಮಾಡ್ತಿರೋ ಇಲ್ವಾ, ಡೈರೆಕ್ಟ್ ಆಗಿ ಮಾಡ್ಕೋತೀರ ಅಂದ್ರೆ ಮಾಡ್ಕೊಡ್ರಿ, ನಿಮಗ್ ಬಿಟ್ಟಿದ್ದು. ಕ್ಲಿಯರ್. ಸೊ ಅವಾಗ ಏನಂತಂದ್ ಹೇಳಿದ್ರೆ ಇದ್ರದ್ದು ಏರಿಯಾವನ್ನ ಕಂಡುಹಿಡಬೇಕು, ಆಮೇಲೆ ಇದ್ರದ್ದು ಏರಿಯಾವನ್ನ ಕಂಡುಹಿಡಬೇಕು, ಮೈನಸ್ ಮಾಡ್ಕೊಂಡು ಪರ್ಸೆಂಟೇಜ್ ನ ಕಂಡುಹಿಡಬೇಕು. ಸರ್ ಇಲ್ಲ ಸರ್, ಇವಾಗ ಕಮ್ಮಿ ಆಗಿತ್ತು ಅಂತಂದ್ರೆ ಈಗ ಜಸ್ಟ್ ನೋಡ್ರಿ 15% ಕಮ್ಮಿ ಆದರೆ ಅದರ ಪ್ರದೇಶದಲ್ಲಿ ಏರಿಯಾದಲ್ಲಿ ಉಂಟಾದ ಬದಲಾವಣೆ ಏನು ಅಂತ ಕೇಳ್ತಾನೆ. ಸೊ ಇವಾಗ ಏನ್ ಮಾಡ್ಕೊಳ್ಬೇಕು, ಸೊ ಒರಿಜಿನಲ್ ಎಷ್ಟೈತ್ರಿ, 100 ಐತ್ರಿ. ಪರ್ಸೆಂಟೇಜ್ ಐತಲ್ಲ 100 ರೀ. ಸೊ ಎಷ್ಟು ಕಮ್ಮಿ ಮಾಡಿದಾರೆ, 15% ಕಮ್ಮಿ ಮಾಡಿದ ಅಂತಂದ್ ಹೇಳಿದ್ರೆ 85. ಸೊ ಇದು ಹೊಸ ಬಾಹು. ಅದಾದ ನಂತರ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಹಳೆ ಬಾಹು. ಸೊ ಇದ್ರ ಪ್ರಕಾರ ಹೊಸ ಸೈಡು ಆಮೇಲೆ ಹಳೆ ಸೈಡ್ ಅಂತಂತ ಹೇಳ್ತೀವಿ. ಇದ್ರದ್ದು ಏರಿಯಾ ಕಂಡು ಹಿಡ್ಕೊಳ್ರಿ, ಎಷ್ಟಾಗತ್ತ ನೋಡ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ನ ಕಂಡು ಹಿಡ್ಕೋಬೇಕು. ಸೊ ಈ ರೀತಿಯಾಗಿ ನಮ್ಗೆ
ಸ್ಕ್ವೇರ್ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಾವ, ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.